ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಮಲೆನಾಡು ಪ್ರದೇಶದಲ್ಲಿ ಅನೇಕ ಗಂಭೀರ ಸಮಸ್ಯೆಗಳಿದ್ದರೂ ಕೂಡ ಈ ಹಿಂದಿನ ಸಂಸದರು ಯಾವುದಕ್ಕೂ ಸ್ಪಂದಿಸದೆ ಕಾಲಹರಣ ಮಾಡಿದರು ಎಂದು ಮಲೆನಾಡು ಸಂರಕ್ಷಣಾ ವೇದಿಕೆಯ ವಿಠ್ಠಲ್ ಹೆಗಡೆಯವರು ತಿಳಿಸಿದರು. 202-95-96 ಗೋದಾವರ್ಮನ್ ತಿರ್ಮಲ್ಪಾಡ್ ವರ್ಸಸ್ ಯೂನಿಯನ್ ಗೌರ್ಮೆಂಟ್ ಇದು 12-12-96ರಲ್ಲಿ ಏನು ಮತ್ತೊಂದು ಇಂಟ್ರೀಮ್ ಆರ್ಡರ್ ಕೊಟ್ಟು ಅರಣ್ಯಕ್ಕೆ ಹೊಸ ವ್ಯಾಖ್ಯಾನವನ್ನು ಬರೀತು. ಆ ನಂತರದಲ್ಲಿ ಮಲೆನಾಡಿನ ಸಮಸ್ಯೆ, ಮಲೆನಾಡು ಅಂತ ನಮಗೆಲ್ಲರಿಗೂ ಗೊತ್ತಿದೆ, ಕಾಡಿನ ಒಂದಿಗೆ ಬದುಕುವಂಥದ್ದು. ನಮ್ಗೆ ಯಾವುದೇ ಕೃಷಿ ಇರ್ಬೋದು ಅಥವಾ ನಮ್ಮ ಯಾವುದೇ ವಹಿವಾಟು ವ್ಯವಹಾರಗಳೆಲ್ಲವೂ ಕೂಡ ಕಾಡಿನೊಂದಿಗೆ, ನಮ್ಮ ಜಮೀನುಗಳಿಗೆ ಕೂಡ ನಮಗೆ ಯಥೇಚ್ಛವಾದ ಕಾಡಿನ ಆಶ್ರಯ ಇದೆ, ಕಾಡು ಬೇಕು. ಹಾಗೆ ಕಾಡಿನೊಂದಿಗೆ ಬದುಕುವ ಜನರಿಗೆ ಬಹಳ ದೊಡ್ಡ ಸಂಕಷ್ಟ ಆಗಿ ಇದು ನಮ್ಮಲ್ಲಿ ಯಾವುದೇ ಅಭಿವೃದ್ಧಿ ಮತ್ತೊಂದು ಯಾವುದಕ್ಕೂ ಕೂಡ ಅವಕಾಶ ಆಗಿದೆ. ಎಲ್ಲ ರೀತಿಯಲ್ಲಿ ಇದರ ಬಾಧೆ ತಟ್ಟದೇ ಇರುವ ಜನ ಇಲ್ಲ. ಅದು ಪೇಟೆಯಲ್ಲಿರಲಿ, ಹಳ್ಳಿಯಲ್ಲಿರಲಿ, ಎಲ್ಲೇ ಇರಲಿ, ನಮಗೆ ನಿಮಗೆ ಎಲ್ರಿಗೂ ಇದರ ಬಾಧೆ ತಾಗ್ತಿದೆ. ಏನು ಅಂತಂದರೆ, ಇಲ್ಲಿ ಇವತ್ತು ನಾನು ಈ ಜಿಲ್ಲೆನ ಲೆಕ್ಕ ಹಾಕಿದ್ದೆ. 1 ಲಕ್ಷಕ್ಕೂ ಹೆಚ್ಚು ಮನೆಯಲ್ಲಿದ್ದವರು ಮನೆಗಾಗಿ ಅರ್ಜಿ ಕೊಟ್ಕೊಂಡ್ರು, ಹಕ್ಕುಪತ್ರಕ್ಕೆ ಮತ್ತು ನಿವೇಶನಕ್ಕಾಗಿ ಜನ ಇದ್ದಾರೆ. ಅವರಿಗೆ ಮನೆ ಮಂಜೂರು ಮಾಡೋದಕ್ಕೆ ಜಾಗ ಇಲ್ಲ. ಸರ್ಕಾರದ ಯೋಜನೆಗಳು ಬರುತ್ತೆ, ಆದರೆ ಮನೆ ಮಂಜೂರಾಗಲಿಕ್ಕೆ ಜಾಗ ಇಲ್ಲ. ಅಕ್ರಮ ಸಕ್ರಮ ಮಾಡೋದಕ್ಕೆ ಕೂಡ ಈ ಕಾಯ್ದೆ ಇದೆ. ನಿಮ್ಗೆ ಗೊತ್ತಿದೆ, ಈ ಗೋದಾವರ್ಮನ್ ತಿರ್ಮಲ್ಪಾಡ್ ಈ ತೀರ್ಪು ಏನು 50 ಗಿಡ ಇರೋದು ಎಲ್ಲವೂ ಅರಣ್ಯದಲ್ಲಿ ಅರಣ್ಯೇತರ ಚಟುವಟಿಕೆ ಮಾಡಬಾರ್ದು. ಒಂದು ಕಾಲಕ್ಕೆ ಸರ್ಕಾರಿ ದಾಖಲೆಯಲ್ಲಿ ಒಂದು ಸಾರಿ ಇದು ಅರಣ್ಯ ಅಂತಿದ್ರೆ ಅದು ಅರಣ್ಯ, ಮತ್ತು ಅರಣ್ಯ ರಾಷ್ಟ್ರೀಯ ಸಂಪತ್ತು. ಅದನ್ನು ಡಿನೋಟಿಫೈ ಮಾಡೋದಾಗಲಿ ಮಂಜೂರು ಮಾಡೋದಾಗಲಿ ಯಾವ ಅಧಿಕಾರವೂ ರಾಜ್ಯ ಸರ್ಕಾರಕ್ಕೆ ಇಲ್ಲ. ಹಾಗಾದ್ರಿಂದ ನಮ್ಮಲ್ಲಿ ಏನು ಮಾಡಿದರು, ಈಗ ನೋಡಿ, ಯಾರೇ ಒಬ್ಬ ಅರಣ್ಯ ಅಧಿಕಾರಿ ಅವನಿಗೆ ಕಂಡ ಯಾವುದೇ ಖಾಸಗಿ ಇರ್ಬೋದು, ಸರ್ಕಾರ ಇರ್ಬೋದು, ಕಂದಾಯದಿರ್ಬೋದು, ಅದು ಅರಣ್ಯದ ರೀತಿ ಕಂಡ್ರೆ, ಅದು ದಟ್ಟ ಅರಣ್ಯದ ರೀತಿ ಕಂಡ್ರೆ ಅವನು ಅದಕ್ಕೆ ನೋಟಿಫಿಕೇಶನ್ಗೆ ಅರ್ಜಿ ಹಾಕ್ಬೋದು. ಆ ರೀತಿ ಇದೆ ಈ ಕಾಯ್ದೆ, ಈ ಜಡ್ಮೆಂಟ್. ನಮ್ಮಲ್ಲಿ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 9,94,881.11 ಹೆಕ್ಟೇರ್ ಜಾಗನ ಈ ಡೀಮ್ಡ್ ಫಾರೆಸ್ಟ್ ಅಂತ ಒಂದು ಪಟ್ಟಿ ಮಾಡಿ ಅರಣ್ಯ ಇಲಾಖೆ ಪಟ್ಟಿ ಅರ್ಜಿ ಕೊಟ್ಟು, ಇದಿಲ್ಲ, ಇದರಲ್ಲಿ ಯಾವುದಿದೆ, ಇದಿದೆ, ಮನೆ ಇದೆ, ಮತ್ತೊಂದಿದೆ ಅಂತ ಹೇಳಿ ರಾಜ್ಯ ಸರ್ಕಾರದವರು ಎಲ್ಲ ಮಾಡಿ, ಆಮೇಲೆ ಇದರಲ್ಲಿ ಎಷ್ಟೋ ಒಂದು 7 ಲಕ್ಷ ಬಿಟ್ಟು ಮತ್ತೊಂದು 2 ಲಕ್ಷ ಸೇರಿಸಿ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಲೆನಾಡು ಪ್ರದೇಶದ ಎಲ್ಲ ಸಮಸ್ಯೆಗಳು ಬಗೆಹರಿಯಬೇಕೆಂದರೆ ಈ ಬಾರಿ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆಯವರಿಗೆ ಮಲೆನಾಡಿನ ಜನರು ಮತ ಚಲಾಯಿಸಬೇಕು ಎಂದು ಹೇಳಿದರು. ನಮ್ಮ ಯಾವೊಂದು ಬೇಡಿಕೆಯನ್ನು ಈಡೇರಿಸಿಲ್ಲ ಅವರಿಗೆ. ನಾವು ಇದು ಕೆರೆಕಟ್ಟೆ ರಸ್ತೆಯ ಬಗ್ಗೆ ಅನೇಕ ಸಾರಿ ಮನವಿ ಮಾಡಿದ್ವಿ. ಹಳದಿ ರೋಗಕ್ಕೆ ಒಬ್ಬ ಕೇಂದ್ರ ಮಂತ್ರಿ ಆದವರು 1 ಗಂಟೆ ಕೆಲಸ ಮಾಡಿ 25 ಕೋಟಿ ಕೊಡಿ, ಅದು ಆಗುತ್ತಾ ಹೋಗುತ್ತಾ ಒಂದು ನೋಡೋದು. ಶ್ರೀಕಂಠಪ್ಪನವ್ರು 25 ಲಕ್ಷ ಅವರ ಓನ್ ಫಂಡಲ್ಲಿ ಕೊಟ್ಟಿದ್ರು MP ಆದಾಗ. ಬಿಟ್ಟರೆ ಆ ಹಳದಿ ರೋಗಕ್ಕೆ ಮತ್ತೆ ಯಾರೂ ಸಂಶೋಧನೆಗಳು ಕೊಟ್ಟಿಲ್ಲ. ಅವರು ಕೇಳಿದರೆ ನಮಗೆ ಹಣವನ್ನು ಕೊಡದೆ ಮಂಜೂರು ಮಾಡದೆ ಹೋದರು. ಮತ್ತು ಅವ್ರಿಗೆ ನಿಮಗೆಲ್ಲರಿಗೂ ಗೊತ್ತಿದೆ, ಅವರಿಗೆ ಒಂದು ಪಾರ್ಲಿಮೆಂಟಲ್ಲಿ ಒಂದು ನಿಂತು ಮಾತಾಡುವಂತಹ ಒಂದು ಸಾಮರ್ಥ್ಯ ಕೂಡ ಅವರಿಗೆ ಇಲ್ಲದೇ ನಮ್ಮ ಯಾವ ವಿಚಾರಗಳು ಅಲ್ಲಿ ಪ್ರಸ್ತಾಪ ಆಗಲಿಲ್ಲ. ಕಡೂರು ರಸ್ತೆ ಏನು ಇವತ್ತು ಅಭಿವೃದ್ಧಿ ಆಗಿದೆ, ಈ ರಸ್ತೆನೂ ಅವರ ಹುದ್ದೆಯಲ್ಲೇ ಬಂದಿರುವಂಥದ್ದು. ಸಾಕಷ್ಟು ಅನುಭವ ಇದೆ. ಮತ್ತು ಒಬ್ಬ ಒಳ್ಳೆ ಸುಸಂಸ್ಕೃತವಾದ ವ್ಯಕ್ತಿ, ಅವರನ್ನು ಬೆಂಬಲಿಸಬೇಕು. ಸಾಕಷ್ಟು ಕೆಲಸಗಳನ್ನು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಎಲ್ಲರೂ ಒಂದು ಕಷ್ಟಕ್ಕೆ ಸ್ಪಂದಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಅದರಿಂದ ಇಡೀ ಜಿಲ್ಲೆ ಒಂದು ವಿಮರ್ಶೆ ಮಾಡಿ ಒಂದು ಒಳ್ಳೆ ವ್ಯಕ್ತಿನ ಆರಿಸಿ ಕಳಿಸಿದಾಗ ಅವರಿಂದ ನಮಗೆ ಇಡೀ ಜಿಲ್ಲೆ
ಸುದ್ದಿಗೋಷ್ಠಿಯಲ್ಲಿ ಜಗದೀಶ್ ಕೋಟೆ, ವೆಂಕಟೇಶ್, ಸಂದೀಪ್ ಆಲ್ದೂರು, ಸುರೇಶ್, ಗಣೇಶ್, ಮುನ್ನಾ ಕಡೂರು, ಖಾಲಿದ್ ಉಪಸ್ಥಿತರಿದ್ದರು.